4 ಕಲ್ಲು ಅಂದ್ರೆ ಏನರ್ಥ? ನಿಜವಾದ ಕಲ್ ತಗೊಂಡು ಅವಳೇನ್ ಮಾಡ್ತಾಳೆ? ಮತ್ತೆ ಈ ಕಲ್ಲನ್ನ ಅವಳು ಯಾಕೆ ಕೇಳಿರ್ತಾಳೆ? ಒಬ್ರಿಗೊಂದೊಂದ್ ಚಟ ಇರುತ್ತೆ. ನನಗನ್ಸುತ್ತೆ ಆ ಹಳ್ಳಿ ಹುಡ್ಗಿಗೆ ಕಲ್ಲಿಂದ ಹೊಡೆಯೋ ಚಟ ಇದ್ಯೇನೋ. ನಮ್ಗೇನಾದ್ರೂ ಹೊಡಿತಾಳ ಏನು ಗೊತ್ತಿಲ್ಲಪ್ಪ. ನಿತ್ಯ ವಿಷಯ ಹೊರಗಾಗ್ತಿವಿ ಅಂತ ಅವಳನ್ನ ನಾವು ಹೆದರ್ಸಿದ್ವಲ್ಲ ಅಮ್ಮ, ಅದನ್ ಮನ್ಸಲ್ಲಿ ಇಟ್ಕೊಂಡು ಹೊಡೆದ್ರು ಹೊಡಿಬಹುದು. ಅಂದ್ರೆ ಅನಾವಶ್ಯಕವಾಗಿ ಮಾತಾಡ್ಬಿಟ್ಟು ಚಂದ್ರಿಕಾ. ಯಾವ್ದಕ್ಕೂ ಒಳ್ಳೇದು, ಅವಳಿಂದ 10 ಹೆಜ್ಜೆ ದೂರನೇ ಇರೋಣ. ನೀವು ಮಾತ್ರ ನನ್ ಪಕ್ಕದಲ್ಲೇ ಇರಿ. ನಾನಂದ್ರೆ ನಿನ್ಗೆ ಎಷ್ಟು ಪ್ರೀತಿ ಚಂದ್ರಿಕಾ. ನನ್ಗೆ ಕಲ್ ತಾಗ್ತಿದ್ದ ಹಾಗೆ ಕಾಪಾಡ್ಬೇಕು ಅಂತನಾ? ಅಲ್ಲ, ನಮ್ ಕಡೆ ಕಲ್ಲೆಸಿದ್ರೆ ತಾಕದ ಹಾಗೆ ನಿಮ್ಮನ್ನ ಅಡ್ಡ ನಿಲ್ಸೋದಿಕ್ಕೆ. ನಿನ್ಗೆ ಕಲ್ಲಿಂದ ಹೊಡೆದ್ರೆ ಆ ಕಲ್ಲಿಗೆ ಏಟಾಕ್ಬಹುದು, ಆದ್ರೆ ನಿನ್ಗೆ ಏಟಾಗುತ್ತೆ ಚಂದ್ರಿಕಾ. ಎಲ್ಲೋಡೋದ್ರಿ ಇವ್ರು? ಏನ್ ಮಾಡ್ತಿದ್ಯಾ? ನನ್ ಕಲ್ ಕೊಟ್ಬಿಡಿ ಮತ್ತೆ. ನನ್ನ ಟಚ್ ಮಾಡಿದ್ರೆ ಸರಿ ಇರಲ್ಲ. ಅಯ್ಯೋ, ನನ್ ಕಲ್ ಕೊಡ್ದೆ ಹೋದ್ರೆ ಸುಮ್ನಿರಲ್ಲ. ನಾನು ಹೇಳ್ತಾ ಇದ್ದೀನಿ. ಮುಟ್ಟಿದೆ ಅಂದ್ರೆ ಐ ವಿಲ್ ಕಿಲ್ ಯು. ಹಾಗ ನಿಮ್ಮನ್ನ ಅಯ್ಯೋ ಅಯ್ಯೋ. ರಾಕ್ಷಸಿ, ಏನ್ ಮಾಡ್ತಿದ್ಯಾ ನನ್ನ? ಸ್ವಲ್ಪ ಇರಿ ಯಜಮಾನ್ರೆ, ನನ್ ಕಲ್ಲು ಇನ್ನೂ ಬೀಳ್ಲಿಲ್ಲ. ಅಲ್ಲೇ ಎಲ್ಲೋ ಸ್ವಲ್ಪ ಒಳಗಡೆ ಇರ್ಬೇಕು. ಸ್ವಲ್ಪ ಜೋರಾಗಿ ಶೇಕ್ ಮಾಡಿ ಮೇಡಮ್. ನಾನಿ ನಿನ್ನ ಸಾಯಿಸ್ತೀನಿ. ಬಿದೋಯ್ತೆ. ಅಯ್ಯೋ ದೇವ್ರೆ, ಅಮ್ಮ. ಅಮ್ಮಯ್ಯ, ನನ್ ಕಲ್ ಸಿಕ್ತು. ಇಡಿಯಟ್, ನನ್ನೇ ತಲೆ ಕೆಳಗಾಗಿ ಮಾಡ್ತೀಯಾ? ಮತ್ತೆ ನನ್ ಕಲ್ ಕೇಳಿದ್ರೆ ಕೊಟ್ರಾ? ನೋಡಿದ್ರ ಅಜ್ಜಿ, ಅಬ್ಬಾ ಎಷ್ಟು ಪೊಗರು. ಅವಳು ಕೇಳ್ದಾಗ್ಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವೇನೋ. ನೀನ್ ಕೊಡ್ಲಿಲ್ವೋ, ಅವಳೇ ತಗೊಂಡ್ಲು. ಅಂದ್ರೆ ನನಗೇನಾದ್ರೂ ಪರವಾಗಿಲ್ವಾ? ನಾನಿದ್ದಾಗ ನಿಮ್ಗೆ ಏನಾಗತ್ತೆ ಯಜಮಾನ್ರೆ? ನಿಮ್ ಮೂರಲ್ಲಿ ಮೂಟೆ ಏನಾದ್ರೂ ಹೊರತಿದ್ಯೇನೆ? ಅಮ್ಮ, ಬೊಂಡ ತರ ಇರೋನ್ನ ಉಲ್ಟಾ ಮಲಗಿಸ್ಬಿಟ್ಟಿಯಲ್ಲ. ನಿಮ್ಮನ್ ಕೂಡ ತಿರುಗ್ಸು ಅಂತೀರಾ ಏನು? ಅಮ್ಮ, ಇವಳು ತಂಟೆಗೆ ಹೋಗಬೇಡ ಚಂದ್ರಿಕಾ. ಮಾಡಿದ್ರು ಮಾಡ್ತಾಳೆ. ಅಜ್ಜಿ, ಮನೇಲಿ ಇವಳಿರ್ಬೇಕು ಇಲ್ಲ ನಾನಿರ್ಬೇಕು? ನೀನ್ ಆಫೀಸ್ಗೆ ಹೋಗು, ಅವಳು ಮನೇಲಿ ಇರ್ತಾಳೆ. ಅಂದ್ರೆ ಅವಳನ್ ಕಳ್ಸಲ್ಲ ಅಂತಾಯ್ತು. ಮನೆ ಸೊಸೆನ ಎಲ್ಲಿ ಕಳ್ಸೋಜ್ಜೆ? ಇವಳು ಸೊಸೆ ಅಲ್ಲ, ಕೊಳ್ಳಿದೆವ್ವ. ನಿತ್ಯ ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ? ನಿನ್ ಮಗ್ಳು ಗಂಗಾನ ಮುಗ್ಸೋದಿಕ್ಕೆ. ನಿತ್ಯ, ವಾವ್, ವಾಟ್ ಅ ರಿಯಾಕ್ಷನ್ ಮಾಮ್. ನಾನ್ ಸತ್ ಹೋದ್ರೂ ಕೂಡ ಇಷ್ಟು ಶಾಕ್ ಆಗಲ್ವೇನೋ ಅಲ್ವಾ? ನಿತ್ಯ ಪ್ಲೀಸ್. ಡೋಂಟ್ ವರಿ ಮಾಮ್, ನಾನೇನ್ ಸಾಯಲ್ಲ ಬಿಡು. ಆ ಗಂಗಾನೇ ಸಾಯೋದು, ಅದು ಕೂಡ ಈಗಲ್ಲ. ನಿತ್ಯ, ಇವಾಗ ಎಲ್ಲಿಗೆ ಹೋಗ್ತಿದ್ಯಾ? ಮನೇಲೆ ಇದ್ದು ಇದ್ದು ಬೋರ್ ಆಗ್ತಾ ಇದೆ, ಹಾಗೆ ಸುಮ್ಮನೆ ಹೊರಗಡೆ ಹೋಗಿ ಬರ್ತೀನಿ. ಬೇಡ ನಿತ್ಯ, ನೀನ್ ಸ್ವಲ್ಪ ದಿನದ ತನಕ ಹೊರಗಡೆ ಎಲ್ಲೂ ಹೋಗೋದು ಒಳ್ಳೇದಲ್ಲ. ವೈ ಮಾಮ್? ಯಾಕಂದ್ರೆ ನೀನ್ ಬದುಕಿದ್ಯಾ ಅಂತ ಆ ಗಂಗಾಗೆ ಡೌಟ್ ಬಂದಿದೆ. ನೀನೆಲ್ಲಾದ್ರೂ ಅವಳ ಕಣ್ಣಿಗೆ ಬಿದ್ರೆ ಡೇಂಜರಸ್. ಯಾರಿಗೆ ಡೇಂಜರ್? ನನಗ? ಅವಳಿಗ? ಇಲ್ಲ ನಿನಗ? ನಿನ್ ಒಳ್ಳೆದಕ್ಕೆ ಹೇಳ್ತಿದ್ದೀನಿ ನಿತ್ಯ.
ಮನೇಲೇ ಇರು ಪ್ಲೀಸ್. ಆ ಮನೇಲಿ ಗಂಗಾ ನನ್ನ ಸಾಯಿಸಿದ್ಲು. ಈ ಮನೇಲಿ ನೀನು ನನಗೆ ಸಮಾಧಿ ಕಟ್ತಾ ಇದ್ಯಾ? ಸಾವು ಸಮಾಧಿ. ನಿನ್ ಬಾಯಲ್ಲಿ ಈ ತರ ಮಾತ್ ಬಿಟ್ರೆ ಬೇರೆ ಮಾತ್ ಬರೋದೇ ಇಲ್ವಾ? ಸಾವಂದ್ರೆ ಅಷ್ಟು ಭಯ ಯಾಕೆ ಮಾಮ್? ಎಲ್ರೂ ಯಾವತ್ತೋ ಒಂದಿನ ಸಾಯೋದೇ ಅಲ್ವಾ? ಡಿಫ್ರೆನ್ಸ್ ಅಂದ್ರೆ ಕೆಲವರು ಸಾವು ಬಂದು ಹೋಗ್ತಾರೆ, ಕೆಲವ್ರನ್ನ ಸಾಯಿಸ್ಬೇಕಾಗತ್ತೆ. ಆ ಗಂಗಾ ತರ. ಗಂಗಾ ಕ್ಲೆವರ್ ಬೇಬಿ. ಅಂದ್ರೆ ಸಾಯಲ್ವಾ? ನೀನ್ ಬದುಕಿದ್ಯಾ ಅಂತ ಗೊತ್ತಾದ್ರೆ ಅದು ರಿಸ್ಕ್ ಆಗತ್ತೆ. ಆಲ್ರೆಡಿ ನಮ್ಮೇಲೆ ಅವಳು ಒಂದ್ ಕಣ್ಣಿಟ್ಟಿದ್ದಾಳೆ. ದಯವಿಟ್ಟು ಅವಳ ಹತ್ರ ಸಿಕ್ಕಾಕೋಬೇಡ. ಏನು ಮಾಮ್, ಅವಳನ್ನ ಅಷ್ಟೆಲ್ಲ ಹೊಗಳ್ತಾ ಇದ್ಯಾ? ಅವಳೇನು ನಿನಗೆ ಹುಟ್ಟಿರೋ ಹಾಗೆ, ನಿನ್ ಜೀನ್ಸ್ ಬಂದಿರೋ ಹಾಗೆ. ಸರಿ, ಮಾತಾಡ್ಬೇಡಿ. ಒಬ್ಳು ಕೆಲ್ಸದವಳ ಮಗಳ ಹತ್ರ ಮಾತಾಡೋದು ನಿಮ್ಮಂತ ದೊಡ್ಡ ಮನೆ ಸೊಸೆಗೆ ಇಷ್ಟ ಇಲ್ವೇನೋ? ನಾನು ಸಿಟಿಲಿ ಹುಟ್ಟಿ ಬೆಳ್ದಿಲ್ಲ, ಹಳ್ಳಿ ಹುಡುಗಿ. ನನ್ ಕೆಲ್ಸ ಎಲ್ಲ ನಿಮ್ಗೆ ಅವಮಾನ ಅನ್ಸುತ್ತೇನೋ? ನಮ್ಮಮ್ಮಂಗೋಸ್ಕರ ಈ ನಾಟಕಕ್ಕೆ ಒಪ್ಕೊಂಡಿದ್ದು. ಅಮ್ಮನ ಬದುಕಿಸ್ಕೊಳ್ಳೋಕೆ ಅಮ್ಮ ಇಟ್ಟಿರೋ ಹೆಸರನ್ನ ಬದಲಾಯಿಸಿ ನಂದಲ್ದಿರೋ ಮನೆಯಲ್ಲಿ ನಂದಲ್ದಿರೋ ಜೀವನನ ಕಳೀತಿದ್ದೆ. ಆದ್ರೆ ನಾನ್ ಯಾವತ್ತೂ ನೀವ್ಯಾರು ನನ್ನವ್ರಲ್ಲ ಅಂತ ಅನ್ಕೊಳ್ಳೇ ಇಲ್ಲ. ನನ್ ಮನೆಯವ್ರ ಮಧ್ಯೆನೇ ಇದೀನಿ ಅಂತ ಅನ್ಕೊಂಡೆ. ಮನೆಯವ್ರಿಗೆ ದ್ರೋಹ ಮಾಡೋಕ್ಕಾಗ್ದೆ ನಿಜ ಹೇಳಿದ್ದು. ಅದು ತಪ್ಪಾದ್ರೆ ನನ್ನ ಬೇರೋಳು ಅಂದ್ಕೊಳ್ಳಿ. ನಾನು ನಮ್ಮಮ್ಮನ್ನ ಬಿಟ್ಟು ದೂರ ಇದ್ದೀನಿ. ಚಿಕ್ಕವಳಿಂದ ಯಾವತ್ತೂ ನಮ್ಮಮ್ಮನ್ನ ಬಿಟ್ಟು ದೂರ ಇರ್ಲಿಲ್ಲ. ಆದ್ರೆ ಈ ಮನೇಲಿ ನನ್ಗೆ ಅಮ್ಮ ಇಲ್ದಿರೋ ಕೊರತೆ ಆಗ್ಲಿಲ್ಲ. ಅದಕ್ಕೆ ಕಾರಣ ನೀವೇ ಅತ್ತೆ. ಸೊಸೆನ ಮಗಳು ಹಾಗೆ ನೋಡೋ ನಿಮ್ ಒಳ್ಳೆ ಮನ್ಸೆ. ನಿಮ್ಮಲ್ಲೇ ನಮ್ಮಮ್ಮನ್ನ ನೋಡ್ತಿದ್ದೀನಿ. ನಿಮ್ಗೆ ಮಕ್ಳಿಲ್ಲ ಅಂತ ಗೊತ್ತು. ಅವ್ರನ್ನ ನಿಮ್ ಸ್ವಂತ ಮಗನಾಗಿ ನೋಡ್ಕೊಂಡಿದ್ದು ಗೊತ್ತು. ನಾನ್ ಬಂದ್ಮೇಲೆ ಅವ್ರಿಗಿಂತ ನನ್ನೇ ಹೆಚ್ಚು ಪ್ರೀತಿಸಿದ್ರಿ ಅಂತಾನೂ ಗೊತ್ತು. ಆದ್ರೆ ಇವತ್ತು ನಾನಾಗಿದ್ರೆ ನಿಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಗಂಗಾ ಕೆಲಸದವಳು ಮಗಳು, ಹಳ್ಳಿಯವಳು. ಓದು ಆಸ್ತಿ ನನಗಿಲ್ಲ. ನಿತ್ಯ ಹಾಗೆ ದೊಡ್ಡ ಮನೆ ಮಗಳಲ್ಲ. ನಿಮ್ ಸ್ಟೇಟಸ್ಗೆ ನಾನ್ ಸರಿ ಅಲ್ಲ. ನಿಮ್ ಮಗನ್ ಹೆಂಡತಿ ಆಗಿ ಈ ಮನೆ ಸೊಸೆ ಆಗಿ ನನ್ಗೆ ಸ್ಥಾನ ಇಲ್ಲ. ನಿಮ್ ಮಧ್ಯ ಬದುಕೋ ಅರ್ಹತೆ ನನಗಿಲ್ಲ. ಅದಕ್ಕೆ ನನ್ ಮೇಲೆ ನಿಮ್ ಮಗನ್ಗೆ ಕೋಪ ಬಂದಿದ್ದು. ನಿಮ್ಗೂ ಕೋಪ ಬಂದಿದೆ. ನಾನ್ ನಿಮ್ಗೆ ಸರಿಯಾದವಳು ಅಲ್ಲ ಅಂತ ಅವಳು. ನಿಲ್ಸಮ್ಮ, ನಿಲ್ಸು. ಇಷ್ಟು ಮಾತ್ ನಾನು ಹೇಳಿದ್ನ ಎಲ್ಲ ನೀನೇ ಹೇಳ್ತಿದೀಯ. ಮತ್ತೆ ನಿಮ್ ಮೌನನ ನಾನು ಹೇಗ್ ಅರ್ಥ ಮಾಡ್ಕೊಳ್ಳೋದು ಅತ್ತೆ? ಅದಕ್ಕೇನಾ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದು? ಸರ್, ನೀವು ಹೇಳಿ ಮೇಡಮ್. ಹೇಳು ಅಂತೀರಾ ಯಜಮಾನ್ರೆ? ಸರಿ ಹೇಳು. ಏನಾದ್ರೂ ಸರಿ, ಕಣ್ಣಿಗೆ ಕಂಡ್ಮೇಲೆ ನೇರವಾಗಿ ಮನೆ ಸೇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ತರಕಾರಿ ಮಾರೋರು ಕೂಡ ಮನೆ ಮುಂದೆ ಬಂಡಿಲ್ ತಂದು ಮಾರ್ತಾರೆ. ಹಾಲ್ ಮಾರೋರು ಮನೆಗ್ ಬಂದು ಹಾಲ್ ಹಾಕಿ ಹೋಗ್ತಾರೆ. ಬಳೆ ಮಾರೋರು ಮನೆಗ್ ಬಂದು ಹಾಕ್ ಹೋಗ್ತಾರೆ. ಕೊನೆಗೆ ಐರನ್ ಮಾಡೋರು ಕೂಡ ಮನೆಗ್ ಬಂದು ನಮ್ ಬಟ್ಟೆ ತಗೊಂಡ್ ಹೋಗ್ತಾರೆ. ಅಂದ್ರೆ ಮನೆ ಮನೆ ತಿರ್ಗಿ ಶಾಂಪೂ ಮಾಡ್ಬೇಕು ಅಂತೀಯಾ? ಆವೇಶ ಪಡ್ದೆ ಹೇಳದ್ನ ಕೇಳಿ ಯಜಮಾನ್ರೆ. ನಾವ್ ಮಾರೋದೇನಾದ್ರೂ ಕೂಡ ನೇರವಾಗಿ ಮನೆ ಸೇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೆಲೆ ಇಳಿಸಿ ಒಂದ್ ತಗೊಂಡ್ರೆ ಒಂದ್ ಉಚಿತ ಅಂತ ಹೇಳಿ ಕೋಟಿ ಖರ್ಚು ಮಾಡಿ ಪ್ರಚಾರ ಮಾಡೋ ಬದ್ಲಿಗೆ ನಮ್ ಶಾಂಪೂ ಹಾಕಿದ್ರೆ ಒಳ್ಳೇದು ಅಂತ ನೀವೇ ಜನರಿಗೆ ಹೇಳ್ಬೋದಲ್ಲ. ವಾಟ್ ನಾನ್ಸೆನ್ಸ್! ನಾನ್ ಹೇಳ್ಬೇಕಾ? ಅಂದ್ರೆ ಮೈಕ್ ಹಿಡ್ಕೊಂಡು ಊರ್ ತಿರ್ಗಿ ಮನೆ ಮನೆಗೆ ಹೋಗಿ ಹೇಳ್ಬೇಕಾ? ಹಾಗಲ್ಲ ಹೇಳಿದ್ದು, ಟಿವಿಲಿ ಕಾಣಿಸಿ ಹೇಳಿ.
ಪೇಪರ್ ಅಲ್ಲಿ ನಿಮ್ ಫೋಟೋ ಹಾಕಿ ಹೇಳಿ. ನೀವ್ ಮಾರೋ ವಸ್ತುಗೆ ನೀವೇ ಪ್ರಚಾರ ಮಾಡೋ ಜವಾಬ್ದಾರಿ ತಗೊಳ್ಳಿ. ತಗೊಳ್ಳೋರ್ ಕುಟುಂಬದಲ್ಲಿ ನೀವು ಒಬ್ರು ಅಂತ ತೋರ್ಸಿ. ಆಗ ಜನರಿಗೂ ನಂಬಿಕೆ ಬಂದು ತಗೋತಾರೆ. ಹಾಗೆ 3 ತರದಲ್ಲಿ 3 ಸೈಜ್ ಅಲ್ಲಿ ಮಾರೋ ಬದಲು ಒಂದೇ ಬೆಲೆಗೆ ಒಂದೇ ಸೈಜ್ ಅಲ್ಲಿ ಮಾರಿ. ಆಗ ಬೇರೆ 2 ಸೈಜ್ ನ ಪ್ಯಾಕ್ ಮಾಡೋ ಅಗತ್ಯ ಇರಲ್ಲ. ಆ ಖರ್ಚು ಉಳಿಯುತ್ತೆ. ತಯಾರು ಮಾಡುವಾಗ ಖರ್ಚು ಕಡಿಮೆ ಆದ್ರೆ ಮಾರಿದಾಗ ಲಾಭ ಬರುತ್ತೆ. ಜನ ತಗೊಂಡ್ರೆ ನಮ್ಗೆ ದುಡ್ಡು ಬರ್ಬೇಕೇ ಹೊರತು ಜನಗಳು ತಗೊಳ್ಳೋದಕ್ಕೆ ನಾವು ದುಡ್ಡನ್ನ ಜಾಸ್ತಿ ಖರ್ಚು ಮಾಡಬಾರ್ದು. ಸೂಪರ್ ಮೇಡಮ್. ಸೂಪರ್ ಅಂದ್ರೆ ಸೂಪರ್ ಸೂಪರ್ ಐಡಿಯಾ ಮೇಡಮ್. ಏನಂತೀರಿ ಸರ್? ನಾವೇ ಹೋಗಿ ಕರ್ಕೊಂಡ್ ಬರೋಣ ಬನ್ನಿ. ಬಾ ನಾಣಿ. ನಿಂತ್ಕೋ ಕಲ್ಪನಾ. ಆಗ್ಲೇ ಹೇಳಿದ್ದು ನೆನ್ಪಿಲ್ವಾ? ಗಂಗನ್ನ ನೀವ್ ಯಾರು ಕರ್ಕೊಂಡ್ ಬರ್ಬಾರ್ದು. ನಮ್ಮ ಅಜ್ಜಿ ಇವತ್ತು ಸ್ಟ್ರಾಂಗ್ ಆಗೇ ಇದ್ದಾಳೆ. ಗಂಗಾ ಕತೆ ಇವತ್ತು ಮುಗಿಯೋದು ಖಂಡಿತ. ಗಂಗಾ ಕುತ್ತಿಗೆಗೆ ತಾಳಿ ಕಟ್ಟಿದ್ ಇವನು, ಜೊತೆಲಿ ಸಂಸಾರ ಮಾಡ್ಬೇಕಾಗಿರೋ ನೀವ್ನು, ಗಂಡನ್ ಜವಾಬ್ದಾರಿ ಇರ್ಬೇಕಾಗಿರೋದು ಇವನ್ಗೆ ಬೇಡ ಅಂದ್ಮೇಲೆ ನಮ್ಗೆ ಯಾಕೆ? ಅವನ್ ಹೆಂಡ್ತಿ ಅವನ್ ಇಷ್ಟ. ಕರ್ಕೊಂಡ್ ಬರ್ತಾನೋ ಇಲ್ಲ ಹಾಗೆ ಬಿಡ್ತಾನೋ ಅವನ್ ಯೋಚನೆಗೆ ಬಿಟ್ಬಿಡಿ. ಮಧ್ಯದಲ್ಲಿ ನೀವ್ಯಾರು ತಲೆ ಹಾಕ್ಬೇಡಿ. ಗಂಗಾ ಕ್ಷೇಮವಾಗಿ ಮನೆಗ್ ಬಂದ್ರೆ ಸರಿ. ಅವಳಿಗೇನಾದ್ರೂ ಆದ್ರೆ ಅದಕ್ಕೆ ಇವನೇ ಜವಾಬ್ದಾರಿ ಆಗ್ತಾನೆ. ಜವಾಬ್ದಾರಿ ಇಲ್ದೇ ಇರೋನು, ಕರ್ತವ್ಯ ಮಾಡದೇ ಇರೋನು ಯಾವತ್ತೂ ಗಂಡ ಆಗಲ್ಲ. ಎಲ್ರೂ ಹೋಗಿ ಮಲ್ಕೊಳ್ಳಿ. ಈ ಸೂರ್ಯವಂಶದಲ್ಲಿ ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಯಾರು ಕಷ್ಟ ಕೊಟ್ಟಿಲ್ಲ. ಆ ಪಾಪನ ನೀನ್ ಮೂಟೆ ಕಟ್ಕೋಬೇಕು ಅಂತಿದ್ರೆ ನೀನ್ ಇಷ್ಟ ಬಂದಾಗ ಮಾಡೋ. ನಿರ್ಧಾರ ನಿನ್ಗೆ ಬಿಟ್ಟಿದ್ದೀನಿ. ಎಲ್ಲ ಹೋಗಿ. ಏ ನಾಣಿ ಸರ್, ನೀನ್ ಇನ್ನೂ ಇಲ್ಲೇ ಇದ್ಯಾ? ಮನೆಗೆ ಹೋಗಿಲ್ವಾ? ಫಸ್ಟ್ ಮನೆಗೆ ಹೋಗು. ನಿನ್ ಮೀನಾಕ್ಷಿ ಕಾಯ್ತಿರ್ತಾಳೆ. ಮತ್ತೆ ಬೇಗ ಬರ್ಬೇಕಲ್ಲ, ಹೋಗು. ಗಂಗಾ ಮೇಡಮ್ ಈ ಮನೆಗೆ ಬರ್ದಿದ್ರೆ ನಾನು ಮನೆಗೆ ಬರ್ಬಾರ್ದಂತ ಹೇಳಿದಾಳೆ ಸರ್ ನನ್ ಮೀನಾಕ್ಷಿ. ಯಾಕಯ್ಯ ನಿಮ್ಗೆಲ್ಲ ಅವಳ ಮೇಲೆ ಅಷ್ಟು ಪ್ರೀತಿ? ನಿಮ್ಗಿಲ್ವಾ ಸರ್? ನಿಮ್ ಕ್ಯಾರೆಕ್ಟರ್ ಇದಲ್ಲ ಸರ್, ನೀವು ನಟಿಸ್ತಾ ಇದ್ದೀರಾ. ಶಟಪ್ ನಾಣಿ. ಇಷ್ಟು ದಿನ ನಟಿಸಿದ್ದು ಅವಳು, ನಾನಲ್ಲ. ನೀನ್ ಮನೆಗೆ ಹೋದ್ರೆ ಹೋಗು, ಇಲ್ಲ ಅಂದ್ರೆ ಇಲ್ಲ ಬಿದ್ದಿರು. ನನಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಸರ್, ಕೊಂಡ್ರಾ ಅಂದ್ರೆ ನನ್ ಮೇಲೆ ಪ್ರೀತಿ ಇದೆ. ಎಂತ ಮಣ್ಣು ಇಲ್ಲ. ಅಜ್ಜಿ ಡ್ಯಾಡಿ ಚಿಕ್ಕಮ್ಮ ಹೇಳಿದಕ್ ಬಂದೆ. ಯಾರು ಹೇಳಿದ್ರೇನು? ನನ್ಗೋಸ್ಕರನೇ ಬಂದಿದ್ದಲ್ವಾ? ಇನ್ ಯಾವತ್ತೂ ಬರ್ಬಾರ್ದು ಅಂತ ಈಗ ಗೊತ್ತಾಯ್ತು. ಹೊರಗೆ ಹಾಗೆ ಹೇಳ್ತೀರಾ ಅಷ್ಟೇ, ಒಳಗೆ ಮನ್ಸ್ ತುಂಬಾ ತುಂಬಿದ್ದು ನಾನೇ. ಇನ್ನೊಂದು ಮಾತಾಡಿದ್ರೆ ಈ ಕಾರಳೆ ಗುದ್ದು ಸಾಯಿಸ್ತೀನಿ. ಏನ್ರಿ ನಿಲ್ರಿ. ಯಾಕೆ
ಆರ್ತಿ ಏನಾದ್ರೂ ಮಾಡಿ ಕರ್ಕೊಂಡು ಹೋಗ್ಲಾ? ನೀವಿದ್ದಾಗ ಆರ್ತಿನೋ ವಾದ್ಯನೋ ಯಾಕೆ ಯಜಮಾನ್ರೆ? ನಿಮ್ ನಗುನೇ ಆರ್ತಿ, ನಿಮ್ ಮಾತೆ ಮಂಗಳ ವಾದ್ಯ. ನೀವೇ ಅಲ್ಲಿ ಬಂದು ನನ್ನ ಕರ್ಕೊಂಡ್ ಹೋಗ್ತೀನಿ ಅಂದ್ರಿ, ಹಾಗೆ ಕರ್ಕೊಂಡ್ ಬಂದ್ರಿ. ಅಷ್ಟು ಸಾಕು ನಂಗೆ. ನಾನೇನ್ ನಿನ್ ಮೇಲೆ ಪ್ರೀತಿ ಹುಟ್ಟು ಬರ್ಲಿಲ್ಲ, ಅಜ್ಜಿಗ್ ನೋವಾಗುತ್ತೆ ಅಂತ ಬಂದೆ. ಹಾಗೆ ಇಬ್ರು ಸಂಸಾರನೂ ಮಾಡ್ಬೋದಲ್ವಾ ರೀ? ಅದು ಈ ಜನ್ಮದಲ್ಲಾಗಲ್ಲ. ಇದಾಯ್ತು, ಅದಾಗಲ್ವಾ? ನನ್ ಮೇಲೆ ನಿಮ್ಗಿರೋ ಪ್ರೀತಿನೇ ಎಲ್ಲ ಮಾಡ್ಸುತ್ತೆ. ಏನ್ರಿ ಏನ್ರಿ? ಮೇಡಮ್ ಬಂದ್ರು, ಮೇಡಮ್ ಬಂದ್ರು, ಮೇಡಮ್ ಬಂದ್ರು. ಏನೋ ಯಾರೋ ಯುದ್ಧದ ಕೈದಿ ಬಿಡುಗಡೆ ಆದ ಹಾಗೆ ಅಷ್ಟು ಕುಣಿತೀಯಲ್ಲ? ಮೇಡಮ್ ಯುದ್ಧ ಕೈದಿ ಅಲ್ಲ ಸರ್, ಸಾರೇ ಪ್ರೇಮ ಕೈದಿ. ಮೇಡಮ್ ಮೇಲಿರೋ ಪ್ರೀತಿಗಾಗಿ ಹೋಗಿ ಕರ್ಕೊಂಡು ಬಂದ್ರು. ಶಟಪ್ ನಡಿ. ನನ್ಗೆ ಇವಳ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ಅಜ್ಜಿ ಹೇಳಿದ್ರಲ್ಲ ಅಂತ ಅಜ್ಜಿ ಮೇಲಿರೋ ಗೌರವಕ್ಕೆ ಕರ್ಕೊಂಡ್ ಬಂದೆ. ತಾಳಿ ಕಟ್ಟಿರೋ ಹೆಂಡತಿ ಮೇಲೆ ಪ್ರೀತಿ ಇಲ್ದೇ ಇರತ್ತ ಕಂದ. ನಿನ್ಗೆ ಅಜ್ಜಿ ಮೇಲೆ ಗೌರವ ಇರಬಹುದು, ಅದಕ್ಕೆ ಮೀರಿದ ಜವಾಬ್ದಾರಿ ಹೆಂಡತಿ ಮೇಲಿದೆ. ಅದಕ್ಕೆ ಅವಳನ್ನ ಕರ್ಕೊಂಬಂದೆ. ಇದಕ್ಕೆ ಹೇಳಿದ್ದು ಆಚೆ ಹೋಗ್ಬೇಡ ಅಂತ. ನನ್ ಮಾತ್ ಕೇಳಿದ್ಯಾ? ನೀನೇನ್ ಕಡಿಮೆ ಅಲ್ಲ ಅಂತ ಹೇಳಿ ಆ ಗಂಗಾನ ಅಂಡರ್ ಎಸ್ಟಿಮೇಟ್ ಮಾಡ್ದೆ. ಅವಳು ಬುದ್ಧಿವಂತೆ ಅಂತ ಹೇಳಿದ್ರೆ ನೀನ್ ನಂಬ್ಲಿಲ್ಲ. ಈಗ ನೋಡಿ ಏನಾಯ್ತು. ಹೋಗಿ ಹೋಗಿ ಆ ಗಂಗಾ ಜೊತೆ ಇಟ್ಕೊಂಡಿದ್ಯಾ. ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಮಾಡಿದ್ಯಾ. ಈಗ ಗಂಗಾನ ಹೇಗ್ ಕನ್ವಿನ್ಸ್ ಮಾಡ್ಲಿ, ಅವಳನ್ನ ಹೇಗ್ ಫೇಸ್ ಮಾಡ್ಲಿ? ಸ್ಟಾಪ್ ಇಟ್ ಮಾಮ್. ಗಂಗಾ 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 ಅವಳೇನಾದ್ರೂ ಜೀನಿಯಸಾ ಇಲ್ಲ ಗಾಡೆಸಾ? ಆಕಾಶದಿಂದ ಏನಾದ್ರೂ ಉದ್ರಿದಾಳ? ಅದ್ಭುತ ಶಕ್ತಿ ಏನಾದ್ರೂ ಇದೆಯಾ ಅವಳಿಗೆ? ಯಾಕೆ ಅವಳು ಭಜನೆ ಮಾಡ್ತಿರ್ತೀಯ ಮಾಮ್? ನಾನ್ ಮುಂದೆ ಅವಳನ್ನ ಹೋಗ್ಲೇಬೇಡ ಅಂತ ಹೇಳಿದ್ನ ಇಲ್ವಾ? ಓಕೆ ನಿತ್ಯ, ಐ ಆಮ್ ಸಾರಿ. ಗಂಗಾ ನಿನ್ನ ನೋಡಿದ್ಲಾ? ಗಂಗಾ, ಜೈನ್, ನಾಣಿ, ಚಂದ್ರಿಕಾ, ಕೃಷ್ಣ ಎಲ್ರು ನನ್ನ ಹಿಡೋದಿಕ್ಕಂತಾನೆ ಬಂದಿದ್ರು. ಆದ್ರೆ ನಾನು ಯಾರಿಗೂ ಸಿಗ್ಲಿಲ್ಲ, ಕಾಣಿಸ್ಲಿಲ್ಲ. ಸಾಕಾ? ನಾನು ಅವ್ರಿಗಿಂತ ಕ್ಲೆವರ್ ಅಂತ ಒಪ್ಕೋತೀಯಾ? ಥ್ಯಾಂಕ್ ಗಾಡ್. ಇನ್ನೊಂದು ಸಲ ಗಂಗಾನ ಹೊಗಳ್ದೆ ಅಂದ್ಕೋ, ಇಮಿಡಿಯೇಟ್ ಆಗಿ ಹೋಗಿ ಅವಳನ್ನ ಸಾಯಿಸ್ಬಿಡ್ತೀನಿ. ನಿನ್ ಹೊಗಳಿಕೆ ಅವಳ ಆಯಸ್ಸನ್ನ ಕಡಿಮೆ ಮಾಡುತ್ತೆ ಅಂತ ನೆನ್ಪಿಟ್ಕೋ. ಅವಳು ಇನ್ನೂ ಸ್ವಲ್ಪ ದಿನ ಬದುಕ್ಬೇಕಂದ್ರೆ ನಿನ್ ಬಾಯಿಂದ ಅವಳ ಹೆಸರು ಆಗ್ಲಿ ಅವಳ ಬಗ್ಗೆ ಹೊಗಳೋದಾಗ್ಲಿ ಬರ್ಬಾರ್ದು. ಅರ್ಥ ಆಯ್ತಾ? ನಾನು ಬದುಕೆ ಇದ್ದೀನಿ ಅಂತ ಹೇಳೋದಕ್ಕೆ ನನ್ಗೊಂದು ಕ್ಷಣ ಸಾಕು. ನಾನು ಬದುಕೆ ಇದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಆ ಗಂಗಾಗೆ ಜೀವನ ಇಡೀ ಸಾಕಾಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ಮಾಮ್, ಅವಳಿಗಿಂತ ನಾನೇ ಹೆಚ್ಚು. ಬೀರಿದೆ, ಸ್ನಾಕ್ಸ್ ಎಲ್ಲೋ ತಗೊಂಡ್ ಬಾರ ಹೋಗ. ನಾನ್ ತರ್ತೇನೆ. ಹೋಗ ಅಂತ
ಮಾಮ ಒಳ್ಳೆ ಸ್ನಾಕ್ಸ್ ಸಿಕ್ತು ಮಾಮ. ವೆಜ್ಜಾ ನಾನ್ ವೆಜ್ಜಾ? ಚಿಕನ್ ಮಟನ್ ಅಂತ ಕೇಳು ಮಾಮ. ಸ್ನಾಕ್ಸ್ಗೆ ಆಡಾದ್ರೇನು ಕುರಿ ಆದ್ರೇನು ಏನೋ ಒಂದ್ ತಗೊಂಬರೋ. ಒಂದ್ಸಲ ಬಂದ್ ಏನಿದೆ ನೋಡು ಮಾಮ. ಬನ್ನಿ ಎಲ್ಲ ಬನ್ನಿ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಪಕ್ಕ ಇದು ನಾಟಿ ಕೋಳಿನೇ ಮಾಮ. ಇಲ್ಲ ಕಣೋ, ನೋಡಿದ್ರೆ ಗೊತ್ತಾಗಲ್ವಾ, ಬಾಯ್ಲರ್ ಕೋಳಿ. ಯಾವ ಕೋಳಿ ಆದ್ರೇನು ಮಾವ, ಫ್ರೈ ಮಾಡ್ಕೊಳ್ಳೋಣ. ಕೋಳಿಗೆ ಕೋಪ ಬಂದಿದೆ.